what can we do as individuals? ಆಸ್ ಇಂಡಿವಿಜುವಲ್ಸ್ ನಾವೇನ್ ಮಾಡ್ಬೇಕು, ನಮ್ ಸುತ್ತಮುತ್ತ ಇರೋರ ನಡವಳಿಕೆ ಕೂಡ ಗಮನಿಸ್ಕೋಬೇಕು. ಅಂಡ್ ಸೂಯಿಸೈಡ್ ಪ್ರಿವೆನ್ಷನ್ ಡೇ ಬರ್ತಾ ಇದೆ ಸೆಪ್ಟೆಂಬರ್ 10ಕ್ಕೆ, ಆತ್ಮಹತ್ಯೆ ತಡೆಗಟ್ಟೋ ದಿನಾಚರಣೆ. ಅರ್ಥ ಆಯ್ತಾ? ಈ ವರ್ಷದ ಒಂದು ಘೋಷವಾಕ್ಯ, ಥೀಮ್ ಅಂತ ಹೇಳ್ತೀವಿ, ಚೇಂಜಿಂಗ್ ದ ನರೇಟಿವ್ ಆನ್ ಸೂಯಿಸೈಡ್ ಅಂತ ಹೇಳ್ಬಿಟ್ಟು. ಆ ಸೂಯಿಸೈಡ್ ಬಗ್ಗೆ ಇರುವಂತಹ ನರೇಟಿವ್ನೇ ನಾವು ಚೇಂಜ್ ಮಾಡಬೇಕು. ಸ್ಟಾರ್ಟ್ ದ ಕನ್ವರ್ಸೇಷನ್ ಅಂದ್ರೆ ನಿಮ್ಮ ಮುಕ್ತವಾಗಿ ಚರ್ಚೆನ ಶುರು ಮಾಡಿ. ಈ ತರ ಇದೆ. ಸೊ ಪ್ರತಿಯೊಬ್ರುನು ಈ ಮಾನಸಿಕ ಸಮಸ್ಯೆದು ಏನು ಅಂದ್ರೆ ಕಮ್ಯುನಿಟಿನಲ್ಲಿ, ಸಮುದಾಯದಲ್ಲಿ ಎಲ್ಲರ ಜವಾಬ್ದಾರಿ ಆಗತ್ತಿದು. ಸೊ ಡಾಕ್ಟರ್ ಒಬ್ಬರೇ ಎಲ್ಲ ಮಾಡಕ್ಕಾಗಲ್ಲ. ಯಾಕಂದ್ರೆ ನಿಮಗ್ ಗೊತ್ತಿರೋಂಗೆ 100ರಲ್ಲಿ 10 ಜನಕ್ಕೆ ಒಂದು ಕಾಮನ್ ಮೆಂಟಲ್ ಡಿಸಾರ್ಡರ್ಸ್ ಇರುತ್ತೆ. ಬಹಳ ಕಾಮನ್ ಆಗಿರುವಂತದ್ದು, ಲೈಕ್ ಡಿಪ್ರೆಷನ್, ಖಿನ್ನತೆ, ಆತಂಕದ ಕಾಯಿಲೆಗಳು, ಆಲ್ಕೋಹಾಲ್, ಸಬ್ಸ್ಟೆನ್ಸ್ ಅಬ್ಯೂಸ್, ವೇರಿಯಸ್ ಪ್ರಾಬ್ಲಮ್ಸ್. ಸಿವಿಯರ್ ಪ್ರಾಬ್ಲಮ್ ಬಂದು 1% ಜನದಲ್ಲಿರುತ್ತೆ. ಇಷ್ಟೊಂದು ಜನ, ಇಷ್ಟು ಕಾಮನ್. ಸೊ ನಿಮ್ ಸುತ್ತಮುತ್ತ ಇರೋರಿಗೆ ಏನಾದ್ರೂ ಅವರು ಡಲ್ ಆಗಿದ್ದಾರಾ, ಬೇಜಾರಾಗಿದ್ದಾರಾ, ಕೋಪದಲ್ಲಿದ್ದಾರಾ, ಸೊ ಯಾವುದೇ ನಡವಳಿಕೆ ಬದಲಾವಣೆ ಆದಾಗ 1 ನಿಮಿಷ ಮಾತಾಡಿ ಅವ್ರ ಹತ್ರ. ಐ ಥಿಂಕ್ ನಾವು ಸಾಮಾನ್ಯ ಏನ್ ಮಾಡ್ತೀವಿ, ನಮ್ ಫ್ರೆಂಡ್ಸೋ ಇನ್ನೊಬ್ರೋ ಗೊತ್ತಿರೋರು ಕೋಪದಲ್ಲಿದ್ರೆ, ಈ ನಡುವೆ ಇವ್ರಿಗೆ ಬಹಳ ಜಂಬ ಬಂದ್ಬಿಟ್ಟಿದೆ, ಬಹಳ ಅಹಂಕಾರ ಬಂದ್ಬಿಟ್ಟಿದೆ, ಐ ಥಿಂಕ್ ನಾವು ಮಾತಾಡ್ಸದ್ ಬಿಡೋಣ, ಈ ತರ ಮಾತಿಂದ ದೂರ ಬಂದ್ಬಿಡ್ತೀವಿ. ಬಟ್ ನಾವು ರಿವರ್ಸ್ ಮಾಡ್ಬೇಕು. 1 ನಿಮಿಷ ತಗೊಂಡು, ವೈಷ್ಣವಿನೇ ನಿಮ್ದೇ ಉದಾಹರಣೆ ತಗೋಬೇಕಾದ್ರೆ, ವೈಷ್ಣವಿ ಯಾಕೋ ಈ ನಡುವೆ ನೀವು ತುಂಬಾ ಇರಿಟೇಷನ್ ಅಲ್ಲಿ ಇದ್ದೀರಾ, ಅಥವಾ ಯಾಕೋ ಡಲ್ ಆಗಿದ್ದೀರಾ, ಯಾಕೋ ಬೇಜಾರಲ್ಲಿದ್ದೀರಾ, ಏನಾದ್ರೂ ನಿಮ್ಗೆ ಕಷ್ಟ ಆಗ್ತಿದ್ಯಾ, ಕೆನ್ ಐ ಹೆಲ್ಪ್ ಯು, ಹೌ ಕೆನ್ ಐ ಹೆಲ್ಪ್ ಯು, ಡು ಯು ವಾಂಟ್ ಟಾಕ್ ಟು ಮೀ, ಏನಾದ್ರೂ 1 ನಿಮಿಷ ಮಾತಾಡ್ಬೋದಾ ನಾವಿಬ್ರು ಅಂದಾಗ, ಅವಾಗ ನೀವು ಓಪನ್ ಅಪ್ ಆಗ್ತೀರಾ ಅಲ್ವಾ? ಇಲ್ಲ, ನಂಗೆ ಈ ತರ ಏನೋ ಸಮಸ್ಯೆ ಆಗಿದೆ, ನಂಗೆ ಯಾರು ಸಿಗ್ತಾ ಇರ್ಲಿಲ್ಲ, ಹೇಳೋದಾ ಬೇಡ್ವಾ, ಈ ತರ ಏನೋ ಒಂದು ಕಾನ್ವರ್ಸೇಷನ್ ಶುರುವಾಗುತ್ತೆ. ಸೊ ದಯಮಾಡಿ ಅದನ್ನ ಮಾಡಿ. ಅದು ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಸೊ ಎಷ್ಟೊಂದ್ ಜನ ಒಬ್ಬ ಮನುಷ್ಯನ ಕಳ್ಕೊಂಡ್ಮೇಲೆ ಬಂದ್ ಹೇಳ್ತಾರೆ, ಅಯ್ಯೋ ಡಾಕ್ಟ್ರೇ ಈ ತರ ಇತ್ತು, ನಾ ಗುರ್ತ್ ಹಿಡಿಬೇಕಾಗಿತ್ತು, ನಾನ್ ಕೇಳ್ಬೇಕಾಗಿತ್ತು. ಬಟ್ ಅದರಲ್ಲೂ ಹಲವಾರು ಜನ ಗುರ್ತ್ ಹಿಡಿದು ಕರ್ಕೊಂಡ್ ಬರ್ತಾರೆ. ಸೊ ಮೊನ್ನೆ ಯಾರೋ ಒಂದು ನೋಟ್ ಬರ್ದಿಟ್ಬಿಟ್ಟಿದ್ರು, ಅದನ್ನ ಫ್ರೆಂಡು ಕಂಡು ಹಿಡ್ಕೊಂಡು ಕರ್ಕೊಂಬಂದು ಚಿಕಿತ್ಸೆ ಕೊಟ್ಟು ಇವಾಗ ತುಂಬಾ ಚೆನ್ನಾಗಾಗಿದ್ದಾರೆ. ಆ 1 ನಿಮಿಷ, ಹ್ಮ್ ಸೊ ದಯಮಾಡಿ ನೀವು ಆ ಟೆಲಿಮನಸ್ 14416 14416 ಅದಕ್ಕೆ ಕರೆ ಮಾಡಬಹುದು. ಮತ್ತೆ ನಿಮ್ ಸುತ್ತಮುತ್ತ ಇರೋರ್ಗೆ ಅದನ್ನ ಹೇಳ್ಕೊಡಿ, ಈ ತರ ಒಂದು ಹೆಲ್ಪ್ ಲೈನ್ ಇದೆ ಅಂತ ಹೇಳ್ಬಿಟ್ಟು. ಏನೇ ಸಮಸ್ಯೆ ಇರ್ಬೋದು,